ಈ ಹರಿಕಥೆದಾಸರು ಹೇಳೋ ಉಪಕಥೆಗಳಲ್ಲಿ ವಿಶೇಷವಾದ ಸ್ವಾರಸ್ಯ ಇದ್ದರೆ ಅದು ಎಷ್ಟು ವರ್ಷ ಆದರೂ ನೆನಪು ಹೋಗುತ್ತೆ, ನಮ್ಮ ಜೀವನದ ಜೊತೆಗೆ ಸೇರ್ಕೊಂಡು ಬಿಡುತ್ತೆ. ಅಂಥದ್ದೇ ಒಂದು ಕತೆ. ಒಬ್ಬ ಆಸ್ತಿಕ ಇದ್ದ. ಅವನು ದೇವರನ್ನು ತುಂಬ ನಂಬ್ತಾ ಇದ್ದ. ದೇವರೇ ನನಗೆ ಅದು ಕೊಡು, ಇದು ಕೊಡು, ನನಗೆ ಒಳ್ಳೆ ಕಾರ್ ಕೊಡು, ಬಂಗ್ಲೆ ಕೊಡು, ಒಳ್ಳೆ ಹೆಂಡತಿ ಕೊಡು ಅಂತ ದೇವರನ್ನು ದಿನ ಕೇಳ್ಕೊತಾ ಇದ್ದ. ಆದರೆ ಅದಕ್ಕೆ ಬೇಕಾದ ಪ್ರಯತ್ನ ಯಾವುದು ಅವನು ಮಾಡ್ತಿರಲಿಲ್ಲ. 6 ತಿಂಗಳು ಹೋಯಿತು, ವರ್ಷ ಹೋಯಿತು, 2 ವರ್ಷ ಹೋಯಿತು, 3 ವರ್ಷ ಆಯಿತು. ಇವನಿಗೇನು ಬಂದಿಲ್ಲ, ದೇವ್ರು ಏನೂ ಕೊಟ್ಟಿಲ್ಲ. ಇವನಿಗೆ ಯಾಕೋ ಇವನಿಗೆ ದೇವ್ರ ಮೇಲೆ ಅನುಮಾನ ಬರೋಕ್ಕೆ ಶುರುವಾಯಿತು. ಆವಾಗ ಇವನು ಒಂದು ದೇವರನ್ನು ಪರೀಕ್ಷೆ ಮಾಡಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದು ಒಂದು ದೇವಸ್ಥಾನಕ್ಕೆ ಹೋಗಿ ಚಕ್ಲ ಮಕ್ಕಳು ಹಾಕೊಂಡು ಕೂತ್ಕೊಂಡು, ದೇವರೇ ನೀನು ಇದ್ದಿದ್ದೇ ಹೋದಾದರೆ ನನಗಿವತ್ತು ಊಟ ನೀನು ತಂದು ಕೊಡಬೇಕು, ಇಲ್ಲ ಅಂದರೆ ನಾನು ಇಲ್ಲೇ ಉಪವಾಸ ಬಿದ್ದು ಸಾಯ್ತೀನಿ ಅಂಥೇಳಿ ನಿರ್ಧಾರ ಮಾಡಿ ಉಪವಾಸಕ್ಕೆ ಕೂತ್ಕೊಂಡ್ಬಿಟ್ಟ. ಮಧ್ಯಾಹ್ನ ಆಯಿತು, ಊಟದ ಸಮಯ ಆಯಿತು. ಊಟದ ಸಮಯ ಕಳೆದೋಯ್ತು. ಊಟ ಬಂದಿಲ್ಲ, ದೇವರು ಬಂದಿಲ್ಲ. ಸಂಜೆ ಆಯಿತು, ಊಟ ಬಂದಿಲ್ಲ, ದೇವರು ಬಂದಿಲ್ಲ. ರಾತ್ರಿ ಆಯಿತು, ದೇವರು ಬಂದಿಲ್ಲ, ಊಟನೂ ಬಂದಿಲ್ಲ. ಮಲ್ಕೊಂಡು ಬಿಟ್ಟ. ಬೆಳಗಾಯಿತು, ಮತ್ತೆ ಮಧ್ಯಾಹ್ನ ಆಯಿತು, ಇಲ್ಲವೇ ಇಲ್ಲ. ಸಂಜೆ ದೇವರಿಲ್ಲ, ಊಟ ಇಲ್ಲ. ಹೀಗೆ 3 ದಿವಸ ಕಳೀತು. ಇನ್ನೇನು ಅವನ ಹತ್ರ ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ. ನಿರಾಹಾರ ಉಪವಾಸ ಕೂತಿದ್ದಾನೆ. 3ನೇ ದಿವಸ 4ನೇ ದಿವಸ ಬಂದುಬಿಡ್ತು. ಇನ್ನೇನು ಅವನು ಎದ್ದು ನಿಂತ್ಕೊಂಡ್ರೆ ಬಿದ್ದೋಗ್ತಾನೆ, ಆ ಸ್ಥಿತಿಗೆ ಬಂದಿದ್ದಾನೆ. ಕೊನೆಗೂ 4ನೇ ದಿನಕ್ಕೂ ದೇವರು ಬರದೇ ಇದ್ದಾಗ ಅವನೊಂದು ತೀರ್ಮಾನಕ್ಕೆ ಬಂದ. ಬಹುಶಃ ದೇವರಿರೋ ಸುಳ್ಳು. ಇದ್ದಿದ್ದೇ ಹೋದಾಗಿದ್ದರೆ ನನಗೆ ಊಟ ತಂದು ಕೊಟ್ಟಿರೋನು. ಕೊನೆಯದಾಗಿ ಮಧ್ಯಾಹ್ನ 12 ಗಂಟೆ ಒಳಗಡೆ ನನಗೆ ಊಟ ಮತ್ತು ದೇವರು ಬಂದಿಲ್ಲ ಅಂದರೆ ನಾನು ಇನ್ಮೇಲೆ ದೇವರನ್ನು ನಂಬಲ್ಲ ಅಂತ ಗಟ್ಟಿಯಾಗಿ ಕೂತ್ಕೊಂಡ್ಬಿಡ್ತಾನೆ. 10 ಆಯಿತು, 11 ಆಯಿತು, 11:15 ಆಯಿತು, 11:45 ಆಯಿತು, 12 ಗಂಟೆಗೆ 1 ನಿಮಿಷ ಇದೆ. ದೇವರಿಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟ. ಇನ್ನೇನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಎದುರುಗಡೆ ನೆಲ ಬಿರಿತು. ಅದರ ಒಳಗಡೆಯಿಂದ ಒಂದು ಬೆಳ್ಳಿ ತಟ್ಟೆ ಮೇಲೆ ಅದರಲ್ಲಿ ಘಮ 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 ಅಂತ ಇರೋ ಮೃಷ್ಟಾನ್ನ ಭೋಜನ. ಏನೇನು ಕೇಳ್ತೀವಿ? ವಡೆ, ಜಿಲೇಬಿ, ಒಬ್ಬಟ್ಟು, ತರಾವರಿ ಪಲ್ಯಗಳು, ಪಾಯಸ. ಎಂಥ ಘಮ! ದೇವರಿಗಿತ್ತು. ದೇವ್ರು ನನಗೆ ನೆಲ ಬಿರಿದು ಅಲ್ಲಿಂದ ನನಗೆ ಬೆಳ್ಳಿ ತಟ್ಟೆಯಲ್ಲಿ ಊಟ ಕಳಿಸಿದ್ದಾನೆ ಅಂತ ಕೈ ಹಾಕಕ್ಕೆ ಹೋದ. ಮತ್ತ ತಟ್ಟೆ ಮೇಲೆ ಒಳಗಡೆ ಹೋಯ್ತು. ಇವನಿಗೇನೋ ಏನೋ ಆಗಿದೆ. ದೇವರೇನೋ ನನಗೆ ಊಟ ಕಳಿಸಿದ್ದಾನೆ, ಅದರ ಮಧ್ಯದಲ್ಲಿ ಏನೋ ಆಗಿದೆ ಅಂತ ಆ ಕಡೆ ಈ ಕಡೆ ನೋಡ್ತಾನೆ. ಅಲ್ಲೊಂದು ಹಾರೆ ಇದೆ. ಹಾರೆ ತೊಗೊಂಬಂದು ಅಗಿಯೋಕ್ಕೆ ಶುರು ಮಾಡ್ತಾನೆ. 1 ಅಡಿ ಆಗಿದ್ದಾನೆ, 2 ಅಡಿ ಆಗಿದ್ದಾನೆ, 3 ಅಡಿ ಆಗಿದ್ದಾನೆ. ಆ ಅಡಿಗೆ ಕ್ರಮ ಮೂಗಿಗೆ ಬಡಿತಾ ಇದೆ. ತಟ್ಟೆ ಕೆಳಗಡೆ ಇರೋದಕ್ಕೆ ಖಾತ್ರಿ ಆಗಿದೆ. ಹೇಗೋ ಮಾಡಿ 4 ಅಡಿ ಆಗಿದ್ದಾನೆ. ಆ ತಟ್ಟೆ ಸಿಕ್ತವನಿಗೆ. ಆ ತಟ್ಟೆನ ಮೇಲ್ಗಡೆ ತಂದಿಟ್ಕೊಂಡು ಇನ್ನು ಊಟಕ್ಕೆ ಕೈ ಹಾಕಿ ಪೂರ್ತಿ ಊಟ ಮಾಡ್ಬಿಡ್ತಾನೆ. ಒಂದು ಸ್ವಲ್ಪನೂ ಬಿಡದೆ ಎಲ್ಲ ಖಾಲಿ ಮಾಡಿಬಿಡ್ತಾನೆ. ಖಾಲಿ ಮಾಡ್ಕೊಂಡು ಹೇಳ್ತಾನೆ, ದೇವರು ಇಲ್ಲದೆ ಇದ್ದಿದ್ರೆ ನನಗೆ ಊಟ ಕಳಿಸ್ತಾ ಇರಲಿಲ್ಲ. ಆವಾಗ ಒಂದು ಅಶರೀರವಾಣಿ ಬರುತ್ತೆ. ಅದು ದೇವ್ರು ಕಳಿಸಿದ್ದಲ್ಲ, ನೀನು ಪಟ್ಟಿರೋ ಶ್ರಮಕ್ಕೆ ಸಿಕ್ಕ ಪ್ರತಿಫಲ. ನೀನು ಆ ಅನ್ನಕ್ಕಾಗುವಷ್ಟು ಅಗದು ಬೆವರು ಸುರಿಸಿದ್ಯಾ, ಅದಕ್ಕೆ ಸಿಕ್ಕಿರೋ ಅನ್ನ. ನೀನು ಶ್ರಮ ಕೊಡು, ದೇವ್ರು ಕೊಡ್ತಾನೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಏನು ಸಿಗಲ್ಲ. ಅರ್ಥ ಆಯ್ತಾ ಈ ಕಥೆಯ ತಾತ್ಪರ್ಯ? ದೇವರು ದೇವರು ಅಂತ ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೇನು ಸಿಗಲ್ಲ. ಅದಕ್ಕೆ ಹಾಕೋ ಶ್ರಮ ನಾವು ಹಾಕಲೇಬೇಕು. ದೇವ್ರ ಕೃಪೆ ಇರುತ್ತೆ, ಅವನು ತಗೊಂಬಂದು ನಿಮಗೆ ಎದುರಿಗಿಡಲ್ಲ. ನಾವೀಗ ಒಂದು ಹೊಸದಾಗಿ ಚಂದ್ರಲೋಕ ಅಂತ ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮ್ಮ ಈ ವಾಹಿನಿಯಲ್ಲಿ ವೈವಿಧ್ಯಮಯವಾದ ಕಾರ್ಯಕ್ರಮ ರೂಪುಗೊಳ್ತಾ ಇದೆ. ಅದಕ್ಕೆ ನೀವು ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ, ಶೇರ್ ಮಾಡಿ, ನಮ್ಮ ಹೊಸ ಹೊಸ ಕಾರ್ಯಕ್ರಮಗಳ ನೋಟಿಫಿಕೇಷನನ್ನು ಪಡೆದು ನಮಗೆ ಸಹಕರಿಸಿ. ಧನ್ಯವಾದಗಳು.